ಬಸ್ನಲ್ಲಿ ಪ್ರಯಾಣಿಸೋ ವೃದ್ಧರೇ ಎಚ್ಚರವಾಗಿರಬೇಕು. ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚುತ್ತಿದೆ ಕಳ್ಳಿಯರ ಹಾವಳಿ. ಬಸ್ನಲ್ಲಿ ಪ್ರಯಾಣಿಸುವಂತಹ ವೃದ್ಧರು ಎಚ್ಚರವಾಗಿರಬೇಕಾಗುತ್ತೆ. ವೃದ್ಧೆಯರನ್ನೇ ಟಾರ್ಗೆಟ್ ಮಾಡ್ತಿದೆ ಲೇಡಿ ಗ್ಯಾಂಗ್. ಹೀಗಾಗಿ ಅವರನ್ನ ಸಹಿತ ಇದೀಗ ಅರೆಸ್ಟ್ ಸಹಿತ ಮಾಡಲಾಗಿದೆ. ಬಸ್ನಲ್ಲಿ ಪ್ರಯಾಣಿಸೋ ವೃದ್ಧರೇ ಎಚ್ಚರ ಎಚ್ಚರ. ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚುತ್ತಿದೆ ಕಳ್ಳಿಯರ ಕಾಟ. ವೃದ್ಧರನ್ನೇ ಟಾರ್ಗೆಟ್ ಮಾಡ್ತಿದ್ದ ಲೇಡಿ ಗ್ಯಾಂಗ್ ಇದೀಗ ಅರೆಸ್ಟ್ ಆಗಿದೆ. ಬಸ್ಸಿನಲ್ಲಿ ಕಳ್ಳತನ ಮಾಡ್ತಿದ್ದ ಇಬ್ಬರು ಕಳ್ಳಿಯರ ಬಂಧನ ಆಗಿದೆ. ಬಸ್ಸಿನಲ್ಲಿ ವೃದ್ಧೆಯ ಮಾಂಗಲ್ಯ ಸರ ಎಗರಿಸಿದ್ದ ಕಿಲಾಡಿಗಳು. ದೇವನಹಳ್ಳಿಯ ವಿಜಯಪುರ ಬಸ್ಸು ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು. ಕಳ್ಳತನ ಮಾಡಿ ಆಟೋದಲ್ಲಿ ಪರಾರಿಯಾಗ್ತಿದ್ದ ಲೇಡಿ ಗ್ಯಾಂಗ್. ಕಳ್ಳಿಯರನ್ನ ಅಡ್ಡಗಟ್ಟಿ ಪೊಲೀಸರಿಗೆ ಒಪ್ಪಿಸಿರುವಂತಹ ಜನರು. ಕಳ್ಳಿಯರಿಂದ 50 ಗ್ರಾಂ ಚಿನ್ನದ ಒಡವೆಯನ್ನ ಜಪ್ತಿ ಮಾಡಿದ್ದಾರೆ. ಬಸ್ನಲ್ಲಿ ಪ್ರಯಾಣಿಸುವಾಗ ವೃದ್ಧರು ಹಿರಿಯರು ಎಚ್ಚರವಾಗಿರಬೇಕು. ರಾಜ್ಯದಲ್ಲಿ ಕಳ್ಳಿಯರ ಹಾವಳಿ ಇದೀಗ ಹೆಚ್ಚಾಗಿದೆ. ವೃದ್ಧರನ್ನೇ ಟಾರ್ಗೆಟ್ ಮಾಡ್ತಾರೆ ಈ ಲೇಡಿ ಗ್ಯಾಂಗ್. ಇದೀಗ ಈ ಗ್ಯಾಂಗ್ ಅನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಬಸ್ಸಿನಲ್ಲಿ ಕಳ್ಳತನ ಮಾಡ್ತಿದ್ದಂತ ಇಬ್ಬರು ಕಳ್ಳಿಯರನ್ನ ಇದೀಗ ಬಂಧನ ಮಾಡಿದ್ದಾರೆ. ಬಸ್ಸಿನಲ್ಲಿ ವೃದ್ಧೆಯ ಮಾಂಗಲ್ಯವನ್ನ ಸರ ಅಲ್ಲಿ ಎಗರಿಸಿ ಎಸ್ಕೇಪ್ ಆಗ್ತಾ ಇದ್ದಂತಹ ವೇಳೆಯಲ್ಲಿ ಜನರು ಅಲ್ಲಿ ಅಡ್ಡಗಟ್ಟಿ ಅವರನ್ನ ಪೊಲೀಸರಿಗೆ ಹಿಡಿದುಕೊಟ್ಟಿದ್ದಾರೆ. ಆಟೋದಲ್ಲಿ ಹೋಗ್ತಾ ಇದ್ರು, ಇನ್ನು ವೃದ್ಧೆಯ ಮಾಂಗಲ್ಯ ಸರವನ್ನ ಅಲ್ಲಿ ಕಿತ್ಕೊಂಡು ಆಟೋದ ಮುಖಾಂತರ ಅಲ್ಲಿ ತೆರಳ್ತಾ ಇದ್ರು. ಇಂಥ ಒಂದು ಸಂದರ್ಭದಲ್ಲಿ ಜನ ಅಲ್ಲಿ ಅಡ್ಡಗಟ್ಟಿ ಅವರನ್ನ ಪೊಲೀಸರಿಗೆ ಒಪ್ಪಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಸರ್, ನಾವು ಗಮನಿಸಬಹುದು ಇತ್ತೀಚೆಗೆ ಈ ಕಳ್ಳತನ ಅನ್ನೋದು ಅಂದ್ರೆ ಯಾವ್ಯಾವ ರೀತಿಯಲ್ಲಿ ಹೇಗೆ ಕಳ್ಳತನ ಮಾಡಬೇಕು ಅನ್ನುವಂಥ ಪ್ಲಾನಿಂಗು ಅವರ ಕ್ರಿಮಿನಲ್ ಮೈಂಡ್ಗಳಿರುತ್ತೆ ಅಲ್ಲ. ಸೊ ಈಗ ವೃದ್ಧರನ್ನ ಯಾಕೆ ಅಲ್ಲಿ ಆಯ್ಕೆ ಮಾಡ್ಕೊಳ್ತಾರೆ, ಹಿರಿಯರನ್ನ ವೃದ್ಧೆಯರನ್ನ ಯಾಕೆ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಅಂದ್ರೆ, ಈಗ ಅವ್ರು ಎಸ್ಕೇಪ್ ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಈಗ ಓಡಿ ಹೋಗಿ ಹಿಡಿಯುವಂಥದ್ದಾಗಿರ್ಬೋದು, ಅಥವಾ ಏನಾದರೂ ಅವ್ರು ಆಕ್ಟಿವ್ ಆಗಿ ಅಷ್ಟು ಬೇಗನೆ ಅವರು ಅಲ್ಲಿ ಅವ್ರನ್ನ ಹಿಡಿಯುವಂಥದ್ದು ಅಥವಾ ಆಕ್ಟಿವ್ ಆಗಿ ಇರೋವಂಥ ಚಾನ್ಸಸ್ಗಳು ಕಮ್ಮಿ ಇರುತ್ತೆ. ಹೀಗಾಗಿ ಅಲ್ಲಿ ಈಗ ವೃದ್ಧರನ್ನ ಅಲ್ಲಿ ಆಯ್ಕೆ ಮಾಡ್ಕೊಂಡ್ರೆ ಬೇಗ ಅಲ್ಲಿ ಒಂದು ಕಳ್ಳತನ ಮಾಡ್ಕೊಂಡ್ರೆ ಎಸ್ಕೇಪ್ ಆಗ್ಬೋದು ಅನ್ನುವಂಥ ಪ್ಲಾನ್ ಇವ್ರದ್ದು. ಸೊ ಇವ್ರದ್ದು ಒಂದು ಗ್ಯಾಂಗೇ ಇತ್ತು, ಲೇಡಿ ಗ್ಯಾಂಗ್, ಕಳ್ಳಿಯರ ಒಂದು ಗ್ಯಾಂಗೇ ಇದೆ ಅಂತೆ. ಸೊ ಅದರಲ್ಲಿ ಇದೀಗ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಅರೆಸ್ಟ್ ಮಾಡಿ ಇವರಿಗೆ ಇದೀಗ ಡ್ರಿಲ್ ಅನ್ನ ಮಾಡ್ತಾ ಇದ್ದಾರೆ. ಸೊ ಇದೀಗ ಬಸ್ನಲ್ಲಿ ಪ್ರಯಾಣಿಸುವಾಗ ಆಗಿರ್ಬೋದು, ಅಥವಾ ಏನು ಜನಜಂಗುಳಿ ಇರುವಂಥ ಪ್ರದೇಶದಲ್ಲಿ ಆಗಿರ್ಬೋದು, ಅದರಲ್ಲೂ ಬೆಂಗಳೂರು ಅಂತ ಸಿಟಿಗಳಲ್ಲಿ ಆಗಿರ್ಬೋದು, ಎಲ್ಲಿ ಎಚ್ಚರವಾಗಿರಬೇಕಾಗುತ್ತೆ. ಯಾಕಂದರೆ ಈಗ ಗೋಲ್ಡ್ ರೇಟು ಸಹಿತ ಎಲ್ಲಿಗೆ ಹೋಗಿ ತಲುಪಿದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಹಾಗಾಗಿ ಅದನ್ನೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಗೋಲ್ಡನ್ನು ಜಾಸ್ತಿ ಹೊರಗಡೆ ಹಾಕ್ಕೊಂಡು ಎಕ್ಸ್ಪೋಸ್ ಮಾಡೋಕ್ಕೂ ಸಹಿತ ಯಾರು ಹೋಗಬೇಡಿ. ಯಾಕಂದರೆ ಇಂಥವರು ಸಹಿತ ಇರ್ತಾರೆ ಗ್ರೂಪಲ್ಲಿ, ಗುಂಪುಗಳಲ್ಲಿ ಸೇರಿಕೊಂಡು ಈ ರೀತಿಯಾಗಿ ಪ್ಲ್ಯಾನನ್ನು ಮಾಡಿಕೊಂಡು ಎಸ್ಕೇಪ್ ಮಾಡೋವಂಥವ್ರು ಇರ್ತಾರೆ. ಸೊ ಹಾಗಾಗಿ ನೀವು ಇದೆ ಅಂತ ಜಾಸ್ತಿ ಎಕ್ಸ್ಪೋಸ್ ಮಾಡಿಕೊಂಡು ಹಾಕ್ಕೊಂಡು ಹೋಗೋಕ್ಕೆ ಪ್ರಯತ್ನವನ್ನ ಮಾಡಬೇಡಿ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅಲ್ಲಿ ಗೋಲ್ಡನ್ನು ಧರಿಸ್ಕೊಂಡು ಹೋಗುವಂಥದ್ದು. ಇನ್ನು ಜನಜಂಗುಳಿ ಇರುವಂತಹ ಪ್ರದೇಶದಲ್ಲಿ, ಅಲ್ಲಿ ಹೆಚ್ಚಾಗಿ ಒಬ್ಬರೇ ಓಡಾಡುವಂಥ ಪ್ರದೇಶದಲ್ಲಿ ಗೋಲ್ಡನ್ನು ಹಾಕ್ಕೊಂಡು ಈ ರೀತಿಯಾಗಿ ಹೋಗುವಂಥದ್ದನ್ನೆಲ್ಲ ಮಾಡದೇ ಇರೋದು ನಿಮಗೆ ಒಳಿತು. ಯಾಕಂದರೆ ಇವಾಗಿನ ಬಂಗಾರದ ಬೆಲೆ ಎಲ್ಲಿಗೆ ಹೋಗಿ ತಲುಪಿದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತು. ಹೀಗಾಗಿ ಇಂಥ ಕಳ್ಳಿಯರು ಕೂಡ ಹೆಚ್ಚಾಗಿರ್ತಾರೆ.